ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಅರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಈ ಬಾರಿ ಅವಳಿ ಜಿಲ್ಲೆಯಲ್ಲಿ ಬರದ ಚಾವರೆ ಆವರಿಸಿರ್ತಕ್ಕಂಥದ್ದು. ಇಡೀ ಎರಡು ಜಿಲ್ಲೆಯಲ್ಲಿ ಕೂಡ ರೈತರು ಒಂದು ರೀತಿ ಆತಂಕದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಈ ಬಾರಿ ತುಂಗಭದ್ರಾ ಜಲಾಶಯ ಭರ್ತಿ ಆಗ್ಬೋದು, ಜಲಾಶಯದಿಂದ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ನೀರು ಸಿಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿರ್ತಕ್ಕಂಥ ರೈತರಿಗೆ ಸಾಕಷ್ಟು ನಿರಾಶೆ ಕೂಡ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಕಳೆದ ಒಂದು ವಾರದಿಂದಷ್ಟೇ ಮಲೆನಾಡು ಭಾಗದಲ್ಲಿ ಉತ್ತಮವಾದಂಥ ಮಳೆ ಕೂಡ ಆಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ತುಂಗಾ ಜಲಾಶಯದಿಂದ ಸುಮಾರು 48,000 ಕ್ಯೂಸೆಕ್ಸ್ ಹೆಚ್ಚು ನೀರು ಕೂಡ ತುಂಗಭದ್ರಾ ನದಿ ಕೂಡ ಹರಿದು ಬಂದಿರತಕ್ಕಂಥದ್ದು. ಆದರೆ ಕಳೆದ 4-5 ದಿನಗಳಿಂದ ಕೂಡ ಮಲೆನಾಡು ಭಾಗದಲ್ಲಿ ಕೂಡ ಮಳೆಯ ಪ್ರಮಾಣ ಕೂಡ ತೀವ್ರ ಕಡಿಮೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ತುಂಗಭದ್ರಾ ಜಲಾಶಯಕ್ಕೆ ಬರ್ತಕ್ಕಂಥ ಒಳ ಹರಿವಿನ ಪ್ರಮಾಣ ಕೂಡ ಏಕಾಏಕಿಯಾಗಿ ಕಡಿಮೆ ಆಗಿರ್ತಕ್ಕಂಥದ್ದು. ಸುಮಾರು 48,000 ಕ್ಯೂಸೆಕ್ಸ್ ಬರ್ತಕ್ಕಂಥ ಒಳಹರಿವಿನ ಪ್ರಮಾಣ ಈಗ 6,000ಕ್ಕೆ ಕೂಡ ಇಳಿದಿರ್ತಕ್ಕಂಥದ್ದು. ಪ್ರತಿನಿತ್ಯ 4 TMC ನೀರು ಕೂಡ ಸಂಗ್ರಹ ಆಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಕೂಡ ಈ ಬಾರಿ ತುಂಗಭದ್ರಾ ಜಲಾಶಯ ಭರ್ತಿ ಆಗ್ಬೋದು. ಜಲಾಶಯ ಭರ್ತಿ ಆದರೆ ಎರಡು ಬೆಳೆಯೂ ಕೂಡ ನೀರು ಸಿಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ರೈತರು ಕೂಡ ಇರ್ತಕ್ಕಂಥದ್ದು. ಆದರೆ ಏಕಾಏಕಿಯಾಗಿ ಒಳಹರಿವಿನ ಪ್ರಮಾಣ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ಮಲೆನಾಡು ಭಾಗದಲ್ಲಿ, ಅದು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಕೂಡ ತೀವ್ರ ಕಡಿಮೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏಕಾಏಕಿ ಬರ್ತಕ್ಕಂಥ ಜಲಾಶಯದ ನೀರು ನದಿಗಳಿಂದ ಬರ್ತಕ್ಕಂಥ ನೀರು ಒಳ ಪ್ರಮಾಣ ಕೂಡ ಕಡಿಮೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಬಾರಿ ಕೇವಲ ಇವತ್ತಿನ ಮಟ್ಟಿಗೆ 25 TMC ಮಾತ್ರ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು. ಕಳೆದ ವರ್ಷ ಇದೇ ಅವಧಿಯಲ್ಲಿ 78 TMC ತುಂಗಭದ್ರಾ ಜಲಾಶಯದಲ್ಲಿ ಕೂಡ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಈ ವರ್ಷ ತುಂಗಭದ್ರಾ ಜಲಾಶಯ ಭರ್ತಿ ಆಗುತ್ತೋ ಇಲ್ಲೋ ಅನ್ನೋ ಆತಂಕ ರೈತರಲ್ಲಿ ಕೂಡ ಕಾಡಿರ್ತಕ್ಕಂಥದ್ದು. ಏಕೆಂದರೆ ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ತುಂಗಭದ್ರದ ಜಲಾಶಯದ ಕ್ರಸ್ಟ್ ಗೇಟನ್ನು ಕೊಚ್ಚಿಕೊಂಡು ಹೋಗಿತ್ತು. ಅದೆಲ್ಲ ಸುಮಾರು 33 ಕ್ರಸ್ಟ್ ಗೇಟ್ಗಳನ್ನು ಕೂಡ ಅಳವಡಿಸಬೇಕಾದಂಥ ಹಿನ್ನೆಲೆಯಲ್ಲಿ ಎರಡನೇ ಬೆಳೆಯೂ ಕೂಡ ರೈತರಿಗೆ ನೀರು ಇರಲಿಲ್ಲ. ಎರಡನೇ ಬೆಳೆಗಳನ್ನು ಕೂಡ ರೈತರು ಬೆಳೆಯದೆ ಹಾಗೇ ಬಿಟ್ಟಿರ್ತಕ್ಕಂಥದ್ದು. ಆದರೆ ಈ ವರ್ಷ ತುಂಗಭದ್ರದ ಜಲಾಶಯದ 33 ಕ್ರಸ್ಟ್ ಗೇಟ್ಗಳನ್ನು ಕೂಡ ಈಗಾಗಲೇ ಹೊಸದಾಗಿ ಅಳವಡಿಸಿರ್ತಕ್ಕಂಥದ್ದು. ತುಂಗಭದ್ರಾ ಜಲಾಶಯಕ್ಕೆ ಬೆಲ್ಟ್ಗಳನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು ಎಲ್ಲ ಆದರೂ ಕೂಡ, ಆದರೆ ಈ ವರ್ಷ ಜಲಾಶಯಕ್ಕೆ ನಿರೀಕ್ಷಿತ ಪ್ರಮಾಣದಲ್ಲಿ ನೀರು ಕೂಡ ಬಾರದೇ ಇರತಕ್ಕಂಥದ್ದು ಕೂಡ ರೈತರಿಗೆ ಒಂದು ರೀತಿಯ ಆತಂಕವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರು ಆತಂಕದಲ್ಲಿದ್ದರೆ, ಮತ್ತೊಂದು ಕಡೆ ಮಳೆಯಾಶ್ರಿತ ಜಮೀನುಗಳಿದೆ. ಆ ಜಮೀನುಗಳಿಗೆ ಕೂಡ ನೀರಿಲ್ಲದೆ ಬೆಳೆಗಳು ಕೂಡ ಒಣಗತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದರೆ ಎರಡು ಜಿಲ್ಲೆಗಳು, ಅದು ಬಳ್ಳಾರಿ, ವಿಜಯನಗರ ಎರಡು ಜಿಲ್ಲೆಯಲ್ಲಿ ಕೂಡ ಸಂಪೂರ್ಣವಾಗಿ ಬರದ ಛಾಯೆ ಆವರಿಸಿರ್ತಕ್ಕಂಥದ್ದು. ಎರಡೂ ಜಿಲ್ಲೆಗಳಲ್ಲಿ ಕೂಡ ಈಗಾಗಲೇ 20-30% ಬಿತ್ತನೆ ಕಾರ್ಯಗಳು ಕೂಡ ಆಗುತ್ತೆ. ಯಾಕೆಂದರೆ ಕಳೆದ ತಿಂಗಳ ಉತ್ತಮವಾದಂಥ ಮಳೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ರೈತರು ಬಿತ್ತನೆಯನ್ನು ಕೂಡ ಮಾಡಿದರು. ಬಿತ್ತನೆ ಮಾಡಿರ್ತಕ್ಕಂಥ ಬೆಳೆಗಳು ಕೂಡ ಈಗಾಗಲೇ ಮೊಳಕೆ ಹೊಡೆದು ಬೆಳೆದಿರ್ತಕ್ಕಂಥದ್ದು. ಆದರೆ ಅವುಗಳಿಗೆ ಕಳೆದ 1 ತಿಂಗಳಿಂದ ನಿರಂತರವಾಗಿ ಯಾವುದೇ ರೀತಿಯಲ್ಲಿ ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳೆಗಳು ಸಂಪೂರ್ಣವಾಗಿ ಒಣಗುವ ಹಂತಕ್ಕೆ ಕೂಡ ಬೆಳೆದಿರ್ತಕ್ಕಂಥದ್ದು. ಅಲ್ಪ ಸ್ವಲ್ಪ ರೈತರು ಟ್ಯಾಂಕರ್ ಮೂಲಕ ನೀರು ಹಾಯಿಸ್ತಕ್ಕಂಥದ್ದು, ಕೆಲವು ಕಡೆ ಈ ರೀತಿಯಾಗಿ ಮುಂದುವರೆದ್ರೆ, ಕೆಲವು ಕಡೆ ಎಲ್ಲಿ ಅಲ್ಪ ಸ್ವಲ್ಪ ಬೋರ್ವೆಲ್ಗಳಲ್ಲಿ ನೀರೇನು ಬರ್ತದೆ ಅಲ್ಲಿ ಸ್ಪ್ರಿಂಕಲ್ ಮೂಲಕ ನೀರು ಅಳವಡಿಸ್ತಕ್ಕಂಥ ಕಾರ್ಯಕ್ಕೆ ಕೂಡ ಮುಂದಾಗಿದ್ರು ಕೂಡ ಬಹುತೇಕವಾಗಿ ಈಗ ಸಂಪೂರ್ಣವಾದಂಥ ಅದು ಶೇಂಗಾ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಈ ರೀತಿಯ ಬೆಳೆಗಳನ್ನೇನು ರೈತರು ಬೆಳೆದ್ರು ಅವೆಲ್ಲ ಬೆಳೆಗಳು ಕೂಡ ಈಗ ಒಣಗುವ ಹಂತಕ್ಕೆ ಒಂದು ತಲುಪಿರ್ತಕ್ಕಂಥದ್ದು. ರೈತರು ಸಾಕಷ್ಟು ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿರ್ತಕ್ಕಂಥದ್ದು. ಆದರೆ ಒಂದು ಕಡೆ ಮಳೆಯಾಶ್ರಿತ ಬೆಳೆಗಳು ಕೂಡ ಸಂಪೂರ್ಣವಾಗಿ ಮಳೆ ಇಲ್ಲದೆ ಕೈಕೊಟ್ಟು ಹೋದರೆ, ಮತ್ತೊಂದು ಕಡೆ ಮಲೆನಾಡು ಭಾಗದಲ್ಲಿ ಕೂಡ ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಬರ್ತಕ್ಕಂಥ ನೀರು ಕೂಡ ಒಳಹರಿವಿನ ಪ್ರಮಾಣ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ರೈತರು ಸಾಕಷ್ಟು ಸಂಕಷ್ಟದ ಪರಿಸ್ಥಿತಿಗೆ ಕೂಡ ಸಿಲುಕಿರ್ತಕ್ಕಂಥದ್ದು. ನಿಟ್ಟಿನಲ್ಲಿ ಕೂಡ ಈಗಾಗಲೇ ರೈತರು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು, ಈಗೇನು ಬೆಳೆದಿರ್ತಕ್ಕಂಥ ಬೆಳೆಗಳಿರ್ತವೆ, ಮಳೆ ಇಲ್ಲದೆ ಸಂಪೂರ್ಣವಾಗಿ ಬೆಳೆಗಳು ಒಣಗಿ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಬೆಳೆಗಳಿಗೆ ರೈತರಿಗೆ ಸರ್ಕಾರ ಪರಿಹಾರವನ್ನು ಕೂಡ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ರೈತರು ಕೂಡ ಸರ್ಕಾರವನ್ನು ಕೂಡ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯಾದ್ಯಂತ ಮುಂಗಾರು ಮಳೆ ಇಲ್ಲದೆ ಭೀಕರ ಬರಗಾಲಕ್ಕೂ ಒಳಗಾಗಿರ್ತಕ್ಕಂಥ ರೈತರು ನಾವು. ಅದೇ ರೀತಿಯಾಗಿ ಇವತ್ತು ಬಳ್ಳಾರಿ ಜಿಲ್ಲೆ 7 ಲಕ್ಷ ಎಕರೆ ಇವತ್ತು ರೈತರ ಜಮೀನು ಹೊಂದಿದ್ರೆ, ಇದರಲ್ಲಿ 2.5 ಲಕ್ಷ ಎಕರೆ ಮಳೆಯಾಶ್ರಿತ ಉಳಿದಂತೆ ತುಂಗಭದ್ರಾ ಜಲಾಶಯ ರೈತರ ನೀರಾವರಿಗೆ ಒಳಪಟ್ಟಿರ್ತಕ್ಕಂಥದ್ದು. ಅಂದರೆ ಮಳೆಯಾಶ್ರಿತದಲ್ಲಿ ಮುಂಗಾರು ಮಳೆ ಬಂತಂತೇಳಿ ಇವತ್ತು ಸಾಲ ಸೋಲ ಮಾಡ್ಕೊಂಡು ಇವತ್ತಿನ ಬಿತ್ತನೆ ಮಾಡಿರ್ತಕ್ಕಂಥ ಬೆಳೆಗಳು ಇವತ್ತು ಒಣಗಿ ಅವನ್ನೆಲ್ಲ ಕೂಡ ರೈತರ ಅರಗಿಬಿಟ್ರಿ ಇವತ್ತು. ಅದೇ ರೀತಿಯಾಗಿ ಇವತ್ತು ನೀರಾವರಿಗೆ ಒಳಪಟ್ಟಿರ್ತಕ್ಕಂಥದ್ದು ಟಿಲ್ಲರ್ ಹೊಡೆದೆಲ್ಲ ಕಲ್ಟಿವೇಷನ್ ಮಾಡಿ ರೆಡಿ ಇಟ್ಕೊಂಡಿವಿ. ಆದರೆ ಇವತ್ತಿನವರೆಗೆ ಜಲಾಶಯದಲ್ಲಿ ನೀರಿಲ್ಲ. ಈ ಜಲಾಶಯ ನಿರ್ಮಾಣ 73 ವರ್ಷ ಆದರೂ ಕೂಡ ಇದೇ ಮೊದಲನೇ ಸಾರಿ ಜಲಾಶಯದಲ್ಲಿ ಮುಂಗಾರಿನಲ್ಲಿ ಈ ರೀತಿ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಇದರಿಂದಾಗಿ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು
ಈ ಜಿಲ್ಲೆಯಾದ್ಯಂತ ರೈತರುಗಳ ಪರಿಸ್ಥಿತಿಗಳು ಇವತ್ತು ಗುಳೆ ಹೋಗಿರ್ತಕ್ಕಂಥದ್ರೆ ಆ ಪಟ್ಟಣಗಳಲ್ಲಿ 600 ರೂಪಾಯಿ ಕೊಡಲಿ ಇವತ್ತು 300 ರೂಪಾಯಿ ಕೊಡ್ತಾರೆ, ಓದಲ್ಲಿ ಊಟ ತಿಂಡಿ ಕೂಡ ಆಗಲಾರದ ಪರಿಸ್ಥಿತಿ ಐತೆ. ಅಂದರೆ ಇವನ್ನೆಲ್ಲ ಒಳಗೊಂಡಂತೆ ಇವತ್ತು ಜಲಾಶಯ ನೋಡಿದ್ರಿಗಿನ ಕೇವಲ ಹಿಂದಿನ ವರ್ಷ 10 TMC ನೀರಿತ್ತು, ಈಗ ಮೊನ್ನೆ ಕೇವಲ 15-16 TMC ಮಾತ್ರ ನೀರು ಬಂದಿದೆ. ಅಂದರೆ ಒಟ್ಟಾರೆಯಾಗಿ 25 TMC ನೀರಿದೆ. ಅಂದರೆ ಈ ಪರಿಸ್ಥಿತಿ ಯಾವಾಗ ಆಗಿದ್ದಿಲ್ಲ ನಮಗೆ. ಇಂಥ ಪರಿಸ್ಥಿತಿ ಬಂದು ಕುಂತ್ಕೊಂಡೈತೆ. ಇದನ್ನೆಲ್ಲ ಒಳಗೊಂಡಂತೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ದಯವಿಟ್ಟು ಇದನ್ನೆಲ್ಲ ಕೂಡ ನೀವತ್ತು ಕೃಷಿಯನ್ನು ಉಳಿದಂತೆ ಎಲ್ಲ ಅಧಿಕಾರಿಗಳನ್ನ ಒಳಪಟ್ಟಂತೆ ಆಲೋಚನೆ ಮಾಡಿ ನಮಗೇನು ಎಕರೆಗೆ ಇಷ್ಟ ಅಂತಂದೇಳಿ ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ಒಂದೆಡೆ ಪ್ರಯತ್ನ ಮಾಡಿರಿ. ಆಮೇಲೆ ಜಮೀನಿಲ್ಲದೆ ಇರ್ತಕ್ಕಂಥ ಕೃಷಿ ಕಾರ್ಮಿಕರಿಗೆ ಅವರಿಗೆ ಒಂದು ಕುಟುಂಬಕ್ಕೆ ಇಷ್ಟ ಅಂತಂದೇಳಿ ಪರಿಹಾರ ಕೊಡ್ತಕ್ಕಂಥ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಬಳ್ಳಾರಿ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂಥ ರೈತರ ಪರವಾಗಿ ವಿನಂತಿ ಮಾಡ್ತಿದ್ದೀವಿ. ದಯವಿಟ್ಟು ಇವತ್ತು ನಮಗೇನು ಬರಗಾಲ ಅನ್ಯಾಯ ಆಗಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡೇ ತೀರ್ಬೇಕಂತಂದೇಳಿ ವಿನಂತಿ ಮಾಡ್ತಿದ್ದೀವಿ. ಇಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆಗಳು ಒಣಗ್ತಾ ಇದ್ರೆ, ಮತ್ತೊಂದು ಕಡೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಕೂಡ ನೀರು ಕೂಡ ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವು ವಿಜಯನಗರ ಜಿಲ್ಲೆ ಮತ್ತು ಬೇರೆ ಬೇರೆ ತಾಲೂಕಿನಿಂದ ರೈತರು ಕೂಡ ಈಗಾಗಲೇ, ಅದರಲ್ಲೂ ವಿಶೇಷವಾಗಿ ತಾಂಡದಲ್ಲಿಂದ ಕೂಡ ರೈತರು ಕೂಡ ಬೆಂಗಳೂರು ಮತ್ತು ಬೇರೆ ಬೇರೆ ಚಿಕ್ಕಮಗಳೂರು ಮತ್ತು ಮೈಸೂರಂಥ ಭಾಗದಲ್ಲಿ ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಿಟ್ಟಲ್ಲಿ ರೈತರು ಮಳೆಗಾಗಿ ಕಾದು ಕುಳಿತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮಳೆಗಾಗಿ ಪ್ರತಿನಿತ್ಯ ಕೂಡ ದೇವಸ್ಥಾನಗಳಲ್ಲಿ ಪೂಜೆ ಅವನ ಕಾರ್ಯಕ್ರಮಗಳು ಕೂಡ ನಡೀತಾ ಇರತಕ್ಕಂಥದ್ದು. ಅದಾಗಿಯೂ ಕೂಡ ಮಳೆರಾಯ ಸಂಪೂರ್ಣವಾಗಿ ಮುನಿಸಿಕೊಂಡಿರ್ತಕ್ಕಂಥ ಮಳೆರಾಯ ಇದುವರೆಗೂ ಕೂಡ ಒಂದು ರೈತರ ಕಷ್ಟಕ್ಕೆ ಕರುಣೆ ಕೂಡ ತೋರ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಮಲೆನಾಡು ಭಾಗದಲ್ಲಿ ಕೂಡ ಸಂಪೂರ್ಣವಾಗಿ ಮಳೆ ಕೈಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಕೂಡ ನೀರು ಬರ್ತಾ ಇಲ್ಲ. ಜಲಾಶಯದಲ್ಲಿ ಕೇವಲ 25 TMC ಮಾತ್ರ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು. ಆದರೆ ಇನ್ನೇನು ಜಲಾಶಯ ಭರ್ತಿ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿರ್ತಕ್ಕಂಥ ರೈತರಿಗೆ ಕೂಡ ಸಾಕಷ್ಟು ನಿರಾಶೆ ಕೂಡ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಅತಿ ಹೆಚ್ಚು ಈ ಭಾಗದಲ್ಲಿ ಭತ್ತ ಮತ್ತು ಮೆಣಸಿನಕಾಯಿ ಬೆಳೆಯನ್ನು ಕೂಡ ಬೆಳೀತಾ ಇರ್ತಕ್ಕಂಥದ್ದು. ಅದು ಅಚ್ಚಕಟ್ಟು ಪ್ರದೇಶದಲ್ಲಿ ಭತ್ತ ಬೆಳೆದ್ರೆ, ಮತ್ತೊಂದು ಕಡೆ ಕಾಲುವೆ ಮೂಲಕ ಬರ್ತಕ್ಕಂಥ ನೀರನ್ನು ಅವಲಂಬಿಸಿ ರೈತರು ಮೆಣಸಿನಕಾಯಿ ಬೆಳೆಯನ್ನು ಕೂಡ ಬೆಳೀತಾ ಇದ್ರು. ಅದಾದರೆ ಇದ್ಯಾವುದೂ ಕೂಡ ಇಲ್ಲಾರದೆ ಒಂದು ಕಡೆ ಮಳೆಯಾಶ್ರಿತ ಪ್ರದೇಶದಲ್ಲಿ ರೈತರು ಸಂಕಷ್ಟದಿದ್ದರೆ, ಮತ್ತೊಂದು ಕಡೆ ಜಲಾಶಯದ ಅಚ್ಚುಕಟ್ಟು ಪ್ರದೇಶದ ರೈತರು ಕೂಡ ಒಂದು ರೀತಿಯ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ರೈತರು ಸಂಕಷ್ಟದ ಸುಳಿಗೆ ಸಿಲುಕತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.